ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್, ಯಾಕಂದರೆ ಈ ಒಂದು ಸ್ಕ್ಯಾನಲ್ಲಿ ನನ್ನ ಮಗುವಿನ ಮುಖ ಯಾವ ಥರ ಇರುತ್ತೆ ಅಂದಾಜಾಗಿ ಅಂತ ನಮಗೆ ಆ ಸ್ಕ್ಯಾನಲ್ಲಿ ಕಾಣಿಸ್ತು. ಆ್ಯಂಡ್ ಫೋಟೋ ಕೂಡ ಬಂದಿದೆ. ಎಷ್ಟನೇ ತಿಂಗಳಲ್ಲಿ ಸ್ಕ್ಯಾನ್ ಮಾಡ್ತಾರೆ ಆ್ಯಂಡ್ ಫೋಟೋ ಕಾಪಿ ಹೇಗೆ ಬರುತ್ತೆ, ಇದೆಲ್ಲ ಬಗ್ಗೆ ಮಾಹಿತಿನ ನಾನು ಈ ವ್ಲಾಗಲ್ಲಿ ಹಂಚ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನಗೆ ಇಂಟರ್ವಲ್ ಗ್ರೋತ್ ಸ್ಕ್ಯಾನ್ ಇದೆ, G2A1 ಆರ್ GDM ಆನ್ D&D ಅಂತ ಕೂಡ ಕರೀತಾರೆ. ಇದನ್ನು 28 ವೀಕ್ಸ್ ಟು 32 ವೀಕ್ಸಲ್ಲಿ ಮಾಡ್ತಾರೆ. ನನಗೆ 32 ವೀಕ್ಸಲ್ಲಿ ಮಾಡ್ತಾ ಇದ್ದಾರೆ. ಸೊ 32 ವೀಕ್ಸ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ನಾನು 3rd ಟ್ರೈಮಿಸ್ಟರಲ್ಲಿರ್ತೀನಿ. ಆ್ಯಂಡ್ ತುಂಬಾ ಸುಸ್ತಾಗ್ತಾ ಇರುತ್ತೆ, ಬ್ರೆತ್ಲೆಸ್ನೆಸ್ ಆಗ್ತಾ ಇರುತ್ತೆ. 8ನೇ ತಿಂಗಳಲ್ಲಿರ್ತೀವಿ, ಆ ಥರದೇ ಒಂದು ದಿನ ಅಂತ ಹೇಳ್ಬೋದು. ಆ್ಯಂಡ್ ಇಮೋಷ್ನಲಿ ತುಂಬ ಟರ್ಮಾಯಿಲ್ ಇರುತ್ತೆ, ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ಭಯ ಇರುತ್ತೆ. ಆ ಥರದ್ದು ಒಂದು ಸ್ಟೇಜಲ್ಲಿ ನಾನಿದ್ದೆ. ನಾನು ಸೀಮಂತ ಆಗಿ ಕೆಲವೇ ವಾರಗಳಲ್ಲಿ ನನಗೆ ಈ ಸ್ಕ್ಯಾನ್ ಇತ್ತು. ಸೀಮಂತದ ಖುಷಿನಲ್ಲೂ ಇದ್ದೆ, ಎಲ್ಲ ಚೆನ್ನಾಗಾಯಿತು ಅಂತ. ಬಟ್ ಸ್ಕ್ಯಾನಲ್ಲಿ ಏನು ರಿಸಲ್ಟ್ಸ್ ಬರುತ್ತೆ ಅಂತ ಭಯನೂ ಇತ್ತು. ಐ ಥಿಂಕ್ ಫಸ್ಟ್ ಟೈಮ್ ಮದರ್ ಆಗ್ತಾ ಇರೋ ಎಲ್ಲ ಹೆಣ್ಮಕ್ಳಿಗೂ ಸ್ಕ್ಯಾನಿಗೆ ಹೋಗುವಾಗ ಭಯ ಇದ್ದೇ ಇರುತ್ತೆ ಅನಿಸುತ್ತೆ. ನನಗೂ ಸಹ 8ನೇ ತಿಂಗಳಲ್ಲಿದ್ರೂ ಈ ಸ್ಕ್ಯಾನು ತುಂಬ ಭಯ ಇತ್ತು. ಆ್ಯಂಡ್ ಆಲ್ಸೋ ನನಗೆ ಗೆಸ್ಟೇಷನಲ್ ಡಯಾಬಿಟಿಕ್ಸ್ ಬಂದಿರೋದ್ರಿಂದ ಡಾಕ್ಟರ್ ನನಗೆ ಎವ್ರಿ ಡೇ ಶುಗರ್ ಮಾನಿಟರ್ ಮಾಡ್ಕೊಳಕ್ಕೆ ಹೇಳಿದರು. ಹಾಗಾಗಿ ಬಿಫೋರ್ ಬ್ರೇಕ್ಫಾಸ್ಟ್, ಆಫ್ಟರ್ ಲಂಚ್, ಆಫ್ಟರ್ ಡಿನ್ನರ್ ನಾನು ಮನೇಲೇ ಡಯಾಬಿಟಿಕ್ ಮೆಷಿನ್ ಇಟ್ಕೊಂಡು ಪ್ರತಿದಿನವೂ ಚೆಕ್ ಮಾಡಿಕೊಂಡು ಎವ್ರಿ 15 ಡೇಸ್ ಒಂದ್ಸತಿ ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ಆ ರೀಡಿಂಗ್ಸ್ ಎಲ್ಲ ತೋರಿಸ್ತಾ ಇದ್ದೆ. ಸೊ ಚೆಕ್ ಮಾಡ್ಕೊಳ್ಳೋದು, ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳೋದು, ಅಲಾಂಗ್ ವಿತ್ ಅ ಡೇಟ್, ಅಲಾಂಗ್ ವಿತ್ ಅ ಟೈಮ್. ಆ್ಯಂಡ್ ಎಷ್ಟು ಅವರ್ ಆದಮೇಲೆ, ಊಟ ಆದಮೇಲೆ ನಾನು ಟೆಸ್ಟ್ ಮಾಡಿಕೊಂಡೆ. ಇದೆಲ್ಲ ನಾನು ಮಾನಿಟರ್ ಮಾಡ್ತಾಯಿದ್ದೆ. ಆ್ಯಂಡ್ ಮಗು 8ನೇ ತಿಂಗಳಲ್ಲಿ ಸ್ವಲ್ಪ ದಪ್ಪ ಇದೆ ಆ ತಿಂಗಳಿಗೆ ಅಂತ ಕೂಡ ಹೇಳಿದರು. ಸೊ ಹಾಗಾಗಿ ಶುಗರ್ ಮಾನಿಟರ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇತ್ತು. ಆ್ಯಂಡ್ ನಾನು ಏನೇನು ಡಯಟ್ ಫಾಲೋ ಮಾಡ್ತಾಯಿದ್ದೆ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಅನ್ನೋದನ್ನು ಕೂಡ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಅವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡಿದರು. ಸೊ ಉಪ್ಪಿಟ್ಟು ತಿಂದು ನಾನು ರೆಡಿಯಾಗಿದ್ದೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಬಂದರು ಪಿಕ್ ಮಾಡೋದಕ್ಕೆ. ನನ್ನ ನಂಬಿಕೆ, ನಾನು ಪೂಜೆ ಮಾಡುವಂಥ ಶ್ರೀಕೃಷ್ಣ ನನ್ನ ಜೊತೆಗಿದ್ದರೆ ನನಗೊಂದು ಧೈರ್ಯ ಅಂತ ಈ ಒಂದು ಬ್ಯಾಗಲ್ಲಿ ಒಂದು ನೀಟಾಗಿರೋ ಬಟ್ಟೆನಲ್ಲಿ ಸುತ್ತಿ ನಾನು ಕೃಷ್ಣನ ಫೋಟೋನ ಪ್ರತಿ ಸ್ಕ್ಯಾನಲ್ಲೂ ಕೂಡ ತೊಗೊಂಡು ಹೋಗ್ತೀನಿ. ನನಗೆ ಒಂದು ಧೈರ್ಯ ಇರುತ್ತೆ, ಒಂದು ಶಕ್ತಿ, ಒಂದು ನಂಬಿಕೆ, ನನ್ನ ನಂಬಿಕೆ ಅಷ್ಟೇನೇ ಅದು. ಸೊ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ನನ್ನ ಜೊತೆಗೇ ಇಟ್ಕೊಂಡು ಕೂತ್ಕೊಳ್ತಾ ಇದ್ದೆ. ಆ ಥರದ್ದು ಒಂದು ಪ್ರಾಕ್ಟೀಸ್ನ ನಾನು ಮಾಡ್ಕೊಂಡು ಬಂದಿದ್ದೆ. ಅದು ನನ್ನ ನಂಬಿಕೆ. ಬೇರೆಯವರು ಬೇರೆ ಥರ ಬಿಲೀವ್ಸ್ ಮಾಡ್ಬೋದು, ದೇವ್ರ ಫೋಟೋನ ಕ್ಯಾರಿ ಮಾಡಬಾರ್ದು ಅದು ಇದು ಅಂತ ಅಂದರೆ ಅದು ಅವ್ರ ಬಿಲೀಫು. ಇದು ನನ್ನ ಬಿಲೀಫು, ನನ್ನ ಧೈರ್ಯ ಅಷ್ಟೇನೆ. ಆ್ಯಂಡ್ ರಾಷ್ಟ್ರೋತ್ಥಾನ ಆಸ್ಪತ್ರೆಗೆ ಬಂದ್ವಿ. ಈ ಆಸ್ಪತ್ರೆ ಎಷ್ಟು ಒಳ್ಳೆ ವೈಬ್ಸ್ ಕೊಡುತ್ತೆ ಅಂತ ನಿಮಗೆ ಪ್ರತಿ ವ್ಲಾಗಲ್ಲೂ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಆಸ್ಪತ್ರೆ ಫ್ರಂಟಲ್ಲಿ ಧನ್ವಂತರಿ ದೇವಿದು ಮೂರ್ತಿ ಇಟ್ಟಿದ್ದಾರೆ. ಇದಕ್ಕೂ ಅಷ್ಟೇ ಪ್ರತಿ ಸಾರಿ ನಾನು ಎಂಟರ್ ಆಗುವಾಗಲೂ ನಮಸ್ಕಾರ ಮಾಡಿಕೊಂಡು ನನ್ನ ಮಗು ಆರೋಗ್ಯ ಚೆನ್ನಾಗಿರಲಿ ಅಂತ ಕೇಳ್ಕೊಂಡೇ ಹೊರಡ್ತಾ ಇದ್ದೆ. ಆ್ಯಂಡ್ ಪ್ರತಿ ಸ್ಕ್ಯಾನಲ್ಲೂ ನಿಮಗೆ ಗೊತ್ತಿರುತ್ತೆ, ಒಂದು ಕನ್ಸೆಂಟ್ ಫಾರಮ್ ಕೊಡ್ತಾರೆ. ಆ ಫಾರ್ಮನ್ನು ನಾವು ಫಿಲ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಫಾರ್ಮ್ ತೊಗೊಳ್ತಾಯಿದ್ರು. ಆ್ಯಂಡ್ ಪ್ರತಿ ಸ್ಕ್ಯಾನ್ ಮತ್ತು ಕನ್ಸಲ್ಟೇಷನಿಗೆ ಅಪಾಯಿಂಟ್ಮೆಂಟ್ನ ಮುಂಚೆನೇ ತೊಗೊಂಡಿರ್ತಾ ಇದ್ವಿ. ಸೊ ಸ್ಕ್ಯಾನ್ ಆದಮೇಲೆ ನಮ್ಮದು ಕನ್ಸಲ್ಟೇಷನ್ನು ಇರ್ತಾಯಿತ್ತು, ಅರ್ಧ ಗಂಟೆ ಡಿಫ್ರೆನ್ಸ್ ಇರ್ತಾಯಿತ್ತು. ಸೊ ಈ ಸ್ಕ್ಯಾನ್ ಏನಿದೆ, ಇಂಟರ್ವಲ್ ಸ್ಕ್ಯಾನ್ ಏನಿದೆ, ಗ್ರೋತ್ ಸ್ಕ್ಯಾನು, ಇದನ್ನು ನನಗೆ ಆಲ್ಮೋಸ್ಟ್ 3 ಸ್ಕ್ಯಾನ್ ಮಾಡಿದ್ದಾರೆ. ಸೊ ನಾನು ನಿಮಗೆ ತೋರಿಸ್ತಾ ಇರೋದು ಇದು ಫಸ್ಟ್ ಸ್ಕ್ಯಾನ್. ಇದಕ್ಕೂ ಮುಂಚೆ ಜಸ್ಟ್ ಒಂದು ಕನ್ಸಲ್ಟೇಷನ್ ಇತ್ತು, ಅಂದರೆ ಇಂಟರ್ನಲ್ ಕನ್ಸಲ್ಟೇಷನ್ ಥರ. ಸೊ ಎಷ್ಟು ಸೆಂಟಿಮೀಟರ್ ಡೈಲೇಷನ್ ಆಗಿದೆಯಾ ಇಲ್ವಾ ಅಂತ ನೋಡೋದಕ್ಕೆ. ಸ್ಕ್ಯಾನಿಗೆ ಹೋಗೋಕ್ಕೆ ಮುಂಚೆ ರೆಸ್ಟ್ ರೂಮ್ಗೆ ಹೋಗಿ ನಮ್ಮ ಬ್ಲ್ಯಾಡರ್ ಎಲ್ಲ ಖಾಲಿ ಮಾಡ್ಕೊಂಡು ಬರಬೇಕು. ಸೊ ದಟ್ ನಮಗೆ ಮಗು ನೀಟಾಗಿ ಕಾಣುತ್ತೆ ಅನ್ನೋ ಉದ್ದೇಶದಿಂದ. ಆ್ಯಂಡ್ ನಾವು ಬಂದು ಕೂತಿದ್ವಿ ಸ್ಕ್ಯಾನಿಂಗ್ ರೂಮ್ ಹತ್ರ. ತುಂಬ ಭಯ ಆಗ್ತಾಯಿತ್ತು, ಬಟ್ ಒಳಗಡೆ ಹೋಗಿ ಬೇಗ ಬಂದೆ. ಆ್ಯಂಡ್ ಹೊರಗಡೆ ನಗ್ನಗ್ತಾ ಬಂದಾಗಲೇ ಆದಿಗೆ ಗೊತ್ತಾಯಿತು, ಓಕೆ ಎಲ್ಲ ಚೆನ್ನಾಗಿದೆ ಅಂತ. ಅವ್ರಿಗೆ ರಿಪೋರ್ಟ್ಸ್ ಕೊಟ್ಟೆ ಎಲ್ಲ ನೋಡ್ತಾಯಿದ್ರು. ಆ್ಯಂಡ್ ಒಂದು ಸರ್ಪ್ರೈಸ್ ಕಾದಿತ್ತು ಆದಿಗೆ. ಅವತ್ತು ನಾನೇ ಕೇಳಿದ್ದು ಡಾಕ್ಟರ್ನ, 3D ಕಾಣುತ್ತಾ, 3D ಫೇಸ್ ಬೇಕು ನನಗೆ ಅಂತ. ಸೊ ಫಾರ್ಚುನೇಟ್ಲಿ ಮಗು ಕೂಡ ಮುಖನ ಕೈ ಇಟ್ಕೊಂಡಿರಲಿಲ್ಲ, ಏನೂ ಡಿಸ್ಟರ್ಬೆನ್ಸ್ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಮಗುವಿನ ಮುಖ ಯಾವ ರೀತಿ ಇರುತ್ತೆ ಅಂದಾಜು ಅನ್ನೋದು ನಮಗೊಂದು 3D ಫೋಟೋ ಸಿಕ್ತು. ಆದಿ ವಾಸ್ ಸೋ ಹ್ಯಾಪಿ. ಈ ಥರ ಕಾಣಿಸ್ತಾ ನಮ್ಮ ಮಗು ಅಂತ ಅವ್ರು ತುಂಬ ಖುಷಿಪಟ್ಟರು, ನೋಡ್ತಾನೇ ಇದ್ದರು. ನಾನು ಅವರು ಇಡೀ ದಿನ ಇದೇ ಮುಖನ ನೋಡ್ತಾ ಇದ್ವಿ. ಮೂಗು, ಕಣ್ಣು, ಬಾಯಿ ಎಲ್ಲ ಯಾವ ಥರ ಇರುತ್ತೆ ಅಂತ ನಮಗೊಂದು ಇಮ್ಯಾಜಿನೇಷನ್ ಬಂತು, ನಮ್ಮ ಮಗುವಿನ ಫೇಸ್ ಹೇಗಿರುತ್ತೆ ಅಂತ. ಸೊ ವಿ ವರ್ ವೆರಿ ವೆರಿ ಹ್ಯಾಪಿ. ಆ್ಯಂಡ್ ನಂದು ರೆಗ್ಯುಲರ್ ಐರನ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನೆಲ್ಲ ತೊಗೊಂಡು ನಾವು ಮನೆಗೆ ಹೋಗೋಣ ಅಂದ್ಕೊಂಡ್ವಿ. ಅದಕ್ಕೆ ಮುಂಚೆ ಸ್ವಲ್ಪ ಟೈಮ್ ಇತ್ತು, ಬೇಗ ಸ್ಕ್ಯಾನ್ ಆಗಿತ್ತು. ನಂದೊಂದು 30 ಮಿನಿಟ್ಸಲ್ಲಿ ಸ್ಕ್ಯಾನ್ ಎಲ್ಲ ಮುಗ್ದೋಯ್ತು. ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಶಾಪಿಂಗ್ ಮಾಲಿಗೆ ಹೋದ್ವಿ. ರಾಷ್ಟ್ರೋತ್ಥಾನ ಎದುರುಗಡೆನೇ YGR ಮಾಲ್ ಇದೆ, ಅಲ್ಲೇ ಹೋದ್ವಿ. ಈ ಶಾಪಿಂಗ್ ಯಾಕೆ ಅಂದರೆ, ನೆಕ್ಸ್ಟ್ ವೀಕಲ್ಲಿ ನಾನು ಒಂದು ಔಟ್ಡೋರ್ ಶೂಟ್ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಅದಕ್ಕೆ ನನಗೆ ಪರ್ಟಿಕ್ಯುಲರ್ ಥೀಮ್ ಕಾಸ್ಟ್ಯೂಮ್ಸ್ ಬೇಕಾಗಿತ್ತು. ಸಿಗಬಹುದೇನೋ ಅಂತ ನೋಡೋಕ್ಕೆ ಅಂತ ಹೋದೆ. ಇದೊಂದು, ನಾನು ತುಂಬ ಸ್ವೀಡಿಷ್ ಮತ್ತು ಡ್ಯಾನಿಷ್ ವೆಬ್ ಸೀರೀಸ್ ನೋಡ್ತೀನಿ ನೆಟ್ಫ್ಲಿಕ್ಸಲ್ಲಿ. ಸೊ ಆ ಥರದ್ದು ಒಂದು ಥೀಮ್ ಮಾಡಬೇಕಾಗಿತ್ತು ನಾನು. ಸೊ ಹಾಗಾಗಿ ನಾನು ಕ್ರಾಪ್ ಟಾಪ್ಸ್ ನೋಡ್ತಾ ಇದ್ದೆ. ಬಟ್ ನನ್ನ ಹೊಟ್ಟೆ ಇಷ್ಟು ದಪ್ಪ ಆಗೋಗಿರೋದ್ರಿಂದ ನನಗೆ ಯಾವುದೂ ಫಿಟ್ ಆಗ್ತಾಯಿಲ್ಲ. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಹೊರಟ್ವಿ. ಇವಾಗ
ಇಲ್ಲೇನೋ ಕಟ್ತಾ ಇದ್ದಾರೆ. ಅರುಣ್ ನಗರ್ ಇಸ್ ಗ್ರೋಯಿಂಗ್ ಎವ್ರಿ ಡೇ ಗ್ರೋಯಿಂಗ್. ಆ್ಯಂಡ್ ತುಂಬ ಖುಷಿ ಆಯ್ತು 2 ವಾರ ಆದಮೇಲೆ ನಮ್ಮ ಪಾಪು ನೋಡಿದ್ದು. ಆ್ಯಂಡ್ ಇವತ್ತು 3Dನಲ್ಲಿ ವಿ ಸಾ ದ ಎಕ್ಸಾಕ್ಟ್ ಫೇಸ್. ಕಾಣುತ್ತೆ ಮಗು ಮುಖ ಹೇಗಿದೆ, ಮೂಗು ಬಾಯಿ ಎಲ್ಲ ಹೇಗಿದೆ ಅಂತ. ಸೊ ನಿಮಗೆ ಒಂದು ಸಜೆಷನ್ನು, ಆ್ಯಕ್ಚುಲಿ ನನಗದು 3D ಸ್ಕ್ಯಾನ್ ಮಾಡುವಾಗ ಮಗು ಆ ಕಡೆ ತಿರ್ಕೊಂಡಿದೆ ಪ್ರೀತಿ ಅಂತ ಅಂದರು. ಸೊ ನಾವು ಕೇಳಬೇಕು. ಆಮೇಲೆ ಫಸ್ಟು 3D ಸ್ಕ್ಯಾನ್ ಬಗ್ಗೆ ಮಾತೇ ಆಡಲ್ಲ ಅವರು. ಜಸ್ಟ್ ಆರ್ಗನ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು ಹಾಗೆ ತೋರಿಸ್ತಾರೆ. ನೀವು ಬಾಯ್ಬಿಟ್ಟು ಕೇಳಬೇಕು 3D ಸ್ಕ್ಯಾನ್ ತೋರಿಸಿ ನನಗೆ ಅಂತ. ಹಾಂ, ಸೊ ನಾವು ಕೇಳಿದ್ಮೇಲೆ ಅವ್ರು ತೋರಿಸ್ತಾರೆ. ಯಾಕಂದರೆ ಅವ್ರಿಗೆ ಲಾಟ್ಸ್ ಆಫ್ ಪೇಷನ್ಸ್ ಇರ್ತಾರೆ. ಆ್ಯಂಡ್ ಇಟ್ ಈಸ್ ನಾಟ್ ಕಂಪಲ್ಸರಿ. 3D ಸ್ಕ್ಯಾನ್ಗೆ ನಾವು ಪೇ ಮಾಡಿರಲ್ಲ ಸ್ಪೆಷಲ್ ಆಗಿ. ಸೊ ನಾನು ಯಾವುದೋ ಯೂಟ್ಯೂಬಲ್ಲಿ ನಾನು ನೋಡ್ಕೊಂಡಿದ್ದೆ. ಸೊ ನಾನೇ ಕೇಳಿದೆ 3D ಸ್ಕ್ಯಾನ್ ತೋರಿಸಿ ನನಗೆ ಅಂತ. ಅವಾಗ ಅದಕ್ಕೆ ಇನ್ನೊಂದು ಬೇರೆ ಮಷಿನ್, ಅಂದರೆ ಬೇರೆ ಇದಿರುತ್ತೆ, ಏನಂತಾರದು ಮಷೀನು. ಸೊ ಅದನ್ನ ಹಾಕಿ ತೋರಿಸಿದ್ರು. ಬಟ್ ನನ್ನ ಪಾಪು ಈ ಕಡೆ ತಿರ್ಕೊಂಡ್ಬಿಟ್ಟಿತ್ತು, ಫೇಸ್ ಕಾಣಿಸ್ತಾ ಇರಲಿಲ್ಲ. ಬಟ್ ನಾನು ಡಾಕ್ಟ್ರಿಗೆ ಮತ್ತೆ ಕೇಳಿದೆ, ನನ್ನ ಫೇಸ್ ನೋಡಬೇಕಿತ್ತು ಡಾಕ್ಟರ್ ಅಂತ. ಸೊ ನಿಮ್ಗೆ ಏನು ಅನ್ಸುತ್ತೆ, ನೀವು ಓಪನ್ ಆಗಿ ನಿಮ್ಮ ಡಾಕ್ಟರ್ಸ್ ಹತ್ರ ಮತ್ತು ಸ್ಕ್ಯಾನ್ ಮಾಡೋ ಡಾಕ್ಟರ್ ಹತ್ರ ನೀವು ಕೇಳಬೇಕಾಗತ್ತೆ. ಸೊ ನಾನು ಕೇಳಿದ್ಮೇಲೆ ಅವರು ಓಕೆ, ಅವ್ರಿಗೆ ಡಿಸಪಾಯಿಂಟ್ ಮಾಡಬಾರ್ದಲ್ವ, ತೋರಿಸ್ಬೇಕು ಅಂತ ಹೇಳಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ತೋರಿಸಿದ್ರು. ಸೊ ದಿಸ್ ಇಸ್ ಒನ್ ಸಜೆಷನ್ ಫ್ರಮ್ ಮೀ. ಬಾಯ್ಬಿಟ್ಟು ನೀವು ಕೇಳಿದ್ರೆ ದೇ ವಿಲ್ ಡೆಫಿನೆಟ್ಲಿ ಶೋ. ಇಲ್ಲ ಅಂದರೆ ದೇ ವಿಲ್ ಡೆಫಿನೆಟ್ಲಿ ನಾಟ್ ಶೋ, ದೇ ವಿಲ್ ಮೂವ್ ಆನ್. ಕಂಪಲ್ಸರಿ ಇಲ್ವಲ್ಲ ಮುಖ ನೋಡ್ಸ್ಲೇಬೇಕು ಅಂತ. ಅವ್ರು ಜಸ್ಟ್ ನೀವು ಸ್ಕ್ಯಾನ್ ಮಾಡೋದು ವೈಟಲ್ಸ್ ಚೆಕ್ ಮಾಡೋದಕ್ಕೆ. ಸ್ಕ್ಯಾನ್ ಇರೋದು ವೈಟಲ್ಸ್ ಚೆಕ್ ಮಾಡಕ್ಕೆ, ಬೇಬಿ ಮುಖ ನೋಡ್ಸಿ ಅದೆಲ್ಲ ಜಸ್ಟ್ ಮದರ್ ಟು ಗೆಟ್ ದಟ್ ಹ್ಯಾಪಿ ಫೀಲ್. ಕರೆಕ್ಟ್. ನೀವು ಕೇಳ್ಕೊಳ್ಳಿ ಅಷ್ಟೇ. ಹೌದು. ಅಂಡ್ ನಾನು ಮೇನ್ ಆಗಿ ಆದಿಗೆ ತೋರಿಸ್ಬೇಕಾಗಿತ್ತು ಫೇಸ್. ಒಳಗಡೆ ಬಿಡಲ್ಲ. ಸೊ ಹಸ್ಬೆಂಡ್ಸ್ ನ ಒಳಗಡೆ ಬಿಡಲ್ಲ ಅಲ್ವಾ. ನಾನು ಆದಿಗೋಸ್ಕರನೂ ಇದನ್ನ ಮಾಡಿದ್ದು ಜೊತೆಗೆ. ಸೊ ಯಾ, ಐ ವಾಂಟೆಡ್ ಮೈ ಹಸ್ಬೆಂಡ್ ಟು ಸೀ ದ ಬೇಬಿ. ಸೋ ಸ್ವೀಟ್ ಆಫ್ ಯು ಪ್ರೀತಿ. ಯಾ. ಸೊ ಸ್ಕ್ಯಾನಿಂಗ್ ರೂಮ್ ಒಳಗಡೆ ಹಸ್ಬೆಂಡ್ ಬಿಡಲ್ವಲ್ಲ, ಹಾಗಾಗಿ ಪಾಪ ಆದಿ ಹೆಂಗ್ ನೋಡ್ತಾರೆ, ಅಟ್ಲೀಸ್ಟ್ ಮೂವ್ಮೆಂಟ್ಸೂ ನೋಡಲ್ಲ ಅವರು. ನನಗೆ ಕೈ ಕಾಲು ಅಬ್ಡೋಮನ್ ಎಲ್ಲ ತೋರಿಸಿದ್ರು. ಕಾಲು ತೋರಿಸಿದ ತಕ್ಷಣ ನಾನು ಎಷ್ಟು ವಿಡಿಯೋಸ್ ನೋಡಿದೆ ಜೆಂಡರ್ ಗೊತ್ತಾಗತ್ತಾ ಅಂತ. ಬಟ್ ಗೊತ್ತಾಗದೇ ಇಲ್ಲ ನಮಗೆ. ಅದು ಅನಲೈಸ್ ಮಾಡಕ್ ಆಗಲ್ಲ. ಜೆಂಡರ್ ಅದನ್ನೆಲ್ಲ ಜಾಸ್ತಿ ಯೋಚನೆ ಮಾಡ್ಬೇಡಿ ಗೈಸ್. ಹೌದು. We saw 6 feet ದೀಪಕ್. ಇನ್ ಸ್ವಲ್ಪ ಐಕಿಸ್ಕೊಳ್ಳಿ, ಮಾತಾಡ್ಸೋಣ ಅಲ್ವಾ. ಸೆಲ್ಫಿ ತಗೊಂಡ್ ಹೋಗೋಣ. ಅವ್ರ ಹತ್ರ ಒಂದು ಡೈಲಾಗ್ ಇಳಿಸ್ಬೋದಿತ್ತು ನನ್ನ ಬ್ಲಾಗ್ಗೆ. ಇನ್ ಸ್ವಲ್ಪ ಉಲ್ಟಾ ಮಾಡ್ಕೊಂಡು ಇಲ್ಲೇ ಓಡಾಡ್ತಾ ಇರ್ತಾರೆ ಅವರೆಲ್ಲ. ಇಲ್ಲೇ ಇರೋದು, ಇಲ್ಲೇ ಕಾಂಟೆಂಟ್ ಕ್ರಿಯೇಟ್ ಮಾಡೋದವರು. ನೋಡೋಣ, ಮಿನಿ ಪ್ರೀತಿ ಬರತ್ತಾ, ಮಿನಿ ಆದಿ ಬರ್ತಾ ಗೊತ್ತಿಲ್ಲ. ಆ್ಯಂಡ್ ಸ್ಕ್ಯಾನ್ ಇನ್ನೊಂದಷ್ಟು ಡೀಟೇಲ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಮನೆಗೆ ಹೋಗಿ ಊಟ ಮಾಡ್ಬೇಕು. ಫಸ್ಟ್ ಸ್ಕ್ಯಾನ್ ರಿಪೋರ್ಟ್ ಏನು ಬಂತು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾವು ಮನೆಗೆ ಹೋಗಿ ಫಸ್ಟ್ ಊಟ ಮಾಡಿದ್ವಿ. ತುಂಬ ಹಶ್ವಾಗಿಬಿಟ್ಟಿತ್ತು. ನನಗೆ ಗೆಸ್ಟೇಷನ್ ಡಯಾಬಿಟಿಕ್ಸ್ ಇರೋದ್ರಿಂದ ಸಲಾಡ್, ಫ್ರೂಟ್ಸ್ ಜಾಸ್ತಿ ತಿಂತೀನಿ ನಾನು. ಆ್ಯಂಡ್ ಅದಾದಮೇಲೆ ನಾವು ಡಯಾಬಿಟಿಸ್ ಡಾಕ್ಟ್ರನ್ನ ಮೀಟ್ ಮಾಡೋಕ್ಕೆ ಹೋಗಬೇಕಾಗಿತ್ತು. ಆ್ಯಂಡ್ ಆಲ್ಸೋ ನಂಗೆ ಒಂದು ಬ್ಲಡ್ ಟೆಸ್ಟ್ ಇತ್ತು. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಡೇನ ಎಂಡ್ ಮಾಡಬೇಕು. ಸೊ ಡಾಕ್ಟರ್ ಮೀಟ್ ಮಾಡೋಕ್ಕೆ ಬಂದ್ವಿ. ಡಾಕ್ಟರ್ ಮಾನಸ ಅಂತ ನಾವು ತೋರಿಸ್ತಾ ಇರೋದು. ಸೊ ಅವ್ರು ನನಗೆ ಎವ್ರಿ 15 days ಶುಗರ್ ಲೆವೆಲ್ಸ್ ಹೇಗಿದೆ ಅಂತ ಮಾನಿಟರ್ ಮಾಡ್ತಾರೆ. ಆ್ಯಕ್ಚುಲಿ ತುಂಬ ಖುಷಿಯಾಗಿದ್ವಿ ನಾವು. ಎಲ್ಲ ಕಪಲ್ ಅಷ್ಟೇ. ಸ್ಕ್ಯಾನ್ ತುಂಬ ಚೆನ್ನಾಗಿ ಬಂದರೆ ಎಲ್ಲರೂ ಅಷ್ಟೇ ಇಷ್ಟೇ ಖುಷಿಯಾಗಿರ್ತಾರೆ ನಮ್ಮ ಥರ. ಸೊ ಡಾಕ್ಟರ್ನೆಲ್ಲ ಮೀಟ್ ಮಾಡಿ ಕನ್ಸಲ್ಟ್ ಮಾಡಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡಿ ಇನ್ನು 15 days ಆದಮೇಲೆ ನೋಡೋಣ ಅಂತ ಹೇಳಿದ್ರು. ಅದಾದಮೇಲೆ ನನಗೆ ಬ್ಲಡ್ ಟೆಸ್ಟ್ ಇತ್ತು ಒಂದು. ನನಗೆ ಚಿಕ್ಕ ವಯಸ್ಸಿಂದನೂ ಸೂಜಿಗಳು ಅಂದರೆ ಭಯ, ನೀಡಲ್ ಫಿಯರ್ ಇದೆ ನನಗೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋಕ್ಕೆ ಅಥವಾ ಯಾವುದೇ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ನನಗೆ ಭಯ ಪಡ್ತಾ ಇರ್ತೀನಿ. ಯಾರಾದರೂ ಒಬ್ರು ಇರಬೇಕು, ಆದಿ ಇರಬೇಕು, ಇಲ್ಲ ನಮ್ಮಮ್ಮ ಇರಬೇಕು, ಯಾರಾದರೂ ಒಬ್ರು ಇರಬೇಕು, ಅಷ್ಟು ಭಯ ಪಟ್ಕೊಳ್ತಾ ಇರ್ತೀನಿ. ಸೊ ಆ ಬ್ಲಡ್ ನನಗೆ ತೊಗೊಳ್ತಾರಲ್ಲ ಎವ್ರಿ ಟೈಮ್, ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ ಇವ್ರು ಬಂದರೆ ಸ್ವಲ್ಪ ಹುಷಾರಾಗಿ ಹಾಕಬೇಕು, ಇವ್ರು ಕಿರಿಚ್ತಾರೆ, ಇಡೀ ಆಸ್ಪತ್ರೆ ಕೇಳೋ ಥರ ಕಿರಿಚ್ತಾರೆ ಅಂತ. ಸೊ ನನಗೆ ಎವ್ರಿ ಟೈಮ್ ಅದೇ ಎಕ್ಸ್ಪೀರಿಯನ್ಸು. ನನಗೆ ಸೂಜಿ ಹಾಕ್ಸ್ಕೊಳ್ಳೋದು ಅಂದರೆ ಭಯ, ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಅಂದರೆ ಭಯ. ಅವ್ರು ಕೇಳ್ತಾರೆ, ಇನ್ನು ಹೆಂಗೆ ಮೇಡಮ್ ನೀವು ಡೆಲಿವರಿ ಮಾಡಿಸ್ಕೊಳ್ತೀರಾ, ಇಷ್ಟಕ್ಕೆ ನೀವು ಭಯ ಪಡ್ತೀರಾ ಅಂದರೆ ಹೆಂಗೆ ಡೆಲಿವರಿ ಮಾಡಿಸ್ಕೊಳ್ತೀರಾ ಅಂತ ಕೇಳ್ತಾರೆ. ಸೊ ಐ ಥಿಂಕ್ ಮದರ್ಹುಡ್ ಎಲ್ಲನೂ ಕಲಿಸುತ್ತೆ. ಆ್ಯಂಡ್ ಡಾಕ್ಟರ್ಸ್ ಹೇಳೋದನ್ನು ನಾವು ನೀಟಾಗಿ ಫಾಲೋ ಮಾಡ್ತಾಯಿದ್ವಿ. ಸೆಕೆಂಡ್ ಥಾಟ್ಸ್ ಕೊಡ್ತಾ ಇರಲಿಲ್ಲ. ಅವರು ಈ ಬ್ಲಡ್ ಟೆಸ್ಟ್ ಮಾಡಿಸಿ ಅಂದರೆ ಮಾಡಿಸ್ತಾ ಇದ್ವಿ. ಯಾಕೆ, ಏನು, ಪ್ರತಿ ಸರಿನೂ ಮಾಡಿಸ್ಬೇಕಾ, ಇದನ್ನು ಲಾಸ್ಟ್ ಟೈಮ್ ಮಾಡಿಸಿದ್ವಲ್ಲ, ಆ ಥರ ಯಾವ ಪ್ರಶ್ನೆಗಳು ಮನಸ್ಸಲ್ಲಿ ಇಟ್ಕೊಳ್ತಾ ಇರಲಿಲ್ಲ. ಬ್ಲಡ್ ಟೆಸ್ಟ್ ಆಯಿತು ನನಗೆ. ಆ್ಯಂಡ್ ಇವಾಗ ಇವತ್ತಿನ ರಿಪೋರ್ಟ್ ಏನು ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡ್ಬೋದು ನೀವು 3rd trimester ಸ್ಕ್ಯಾನ್ ರಿಪೋರ್ಟ್. ಆ್ಯಂಡ್ ಇದು ಇಂಟರ್ವಲ್ ಗ್ರೋತ್ ಸ್ಕ್ಯಾನ್ ಅಂತ ಕರೀತಾರೆ. ಇದರಲ್ಲಿ ನಮಗೆ ಪ್ರೆಸೆಂಟೇಷನ್ ಸಿಫಾಲಿಕ್ ಅಂದರೆ ಮಗು ಆಲ್ರೆಡಿ ತಲೆ ಕೆಳಗಡೆ ತಿರುಗಿದೆ ಅಂತ ಅರ್ಥ.
ಪ್ಲಾಸೆಂಟಾ ಪೋಸ್ಟೀರಿಯರ್ ಇದೆ. ಲಿಕ್ವಿಡ್ ಅಂದರೆ ಮಗುವಿನ ಸುತ್ತ ಇರುವಂಥ ನೀರು ನಾರ್ಮಲ್ ಆಗಿದೆ. ಆಮ್ನಿಯೋಟಿಕ್ ಫ್ಲೂಯಿಡ್ ಎಷ್ಟಿದೆ ಆ್ಯಂಡ್ ಫೀಟಲ್ ಆ್ಯಕ್ಟಿವಿಟಿ ಇದೆ, ಕಾರ್ಡಿಯಕ್ ಆ್ಯಕ್ಟಿವಿಟಿ ಇದೆ, ಹಾರ್ಟ್ ಬೀಟಿಂಗ್ ಎಲ್ಲ ಇದೆ ಅಂತ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಫೀಟಲ್ ಎನಾಟಮಿ ಸ್ಟ್ರಕ್ಚರ್ಸ್ ಅಪಿಯರ್ ನಾರ್ಮಲ್, ನೆಕ್ ಅಪಿಯರ್ ನಾರ್ಮಲ್, ಸ್ಪೈನ್ ನಾರ್ಮಲ್. ಆಮೇಲೆ ನೋಡಿ ಇಲ್ಲಿ ನನಗೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಇತ್ತಲ್ವ NT ಸ್ಕ್ಯಾನಲ್ಲಿ ಒಂದು 2.8 mm ಇತ್ತಲ್ವ. ಸೊ ಅದು ನೋ ಎವಿಡೆನ್ಸ್ ಆಫ್ ಸಿಗ್ನಿಫಿಕೆಂಟ್ ಓಪನ್ ನ್ಯೂರಲ್ ಟ್ಯೂಬ್ ಎಫೆಕ್ಟ್. ಸೊ ಅದು ಕಡಿಮೆ, ಅದು ಇಲ್ಲವೇ ಇಲ್ಲ ಅಂತ ಬಂದಿದೆ. ಫೀಟಲ್ ಫೇಸ್ ಕುಡ್ ನಾಟ್ ಬಿ ಇಮ್ಯಾಜಿನ್ ಡ್ಯೂ ಟು ಫೀಟಲ್ ಪೊಸಿಷನ್. ಸೊ ಆವಾಗ ಫೀಟಲ್ ಪೊಸಿಷನ್ ಈ ಸ್ಕ್ಯಾನ್ ರಿಪೋರ್ಟ್ ಬರುವಾಗ ಮಗು ಕೈ ಅಡ್ಡ ಇಟ್ಟಿತ್ತು. ಸೊ ಹಾಗಾಗಿ ಫೀಟಲ್ ಫೇಸ್ ಕಾಣಿಸಿಲ್ಲ. ಬೋತ್ ಲಂಗ್ಸ್ ಅಪಿಯರ್ಡ್ ನಾರ್ಮಲ್ ಆ್ಯಂಡ್ ಹಾರ್ಟ್ ನಾರ್ಮಲ್, ಅಬ್ಡಾಮಿನ್ ನಾರ್ಮಲ್, ಕಿಡ್ನಿ ನಾರ್ಮಲ್, ಬ್ಲ್ಯಾಡರ್ ನಾರ್ಮಲ್. ಸೊ ಇಷ್ಟು ಎಲ್ಲ ನಾರ್ಮಲ್ ಅಂತ ಬಂದಿದೆ. ಸೊ ಸಿಂಗಲ್ ಗೆಸ್ಟೇಷನ್ನು, ಒಂದೇ ಮಗು. ಸೊ ಸೇಮ್ ಇಲ್ಲೂ ಕೂಡ ಅದೇ ರಿಪೋರ್ಟೇ ಬಂದಿದೆ. ಅದಾದಮೇಲೆ ಸಜೆಸ್ಟೆಡ್ ಸ್ಕ್ಯಾನ್ ಆಫ್ಟರ್ 3 to 4 weeks ಫಾರ್ ಇಂಟರ್ನಲ್ ಸ್ಕ್ಯಾನ್. ಸೊ 3 to 4 weeks ಆದಮೇಲೆ ಒಂದು ಡೇಟ್ ಕೊಡ್ತಾರೆ. ಆ್ಯಂಡ್ ಇದೆಲ್ಲ ಮಗುವಿನ ಇದು ಸ್ಕ್ಯಾನ್ ಪಿಕ್ಚರ್ಸ್. ಇದು ಬಹುಶಃ ಇದು ನೋಡಿ ಸ್ಪೈನಲ್ ಕಾರ್ಡ್ ಗೊತ್ತಾಗತ್ತೆ ನೋಡಿದ ತಕ್ಷಣ. ಆ್ಯಂಡ್ ಇದು ತಲೆ ಲೈಕ್ ದಿಸ್. ಓಕೆ. ಆ್ಯಂಡ್ ಇದು ಎರಡೂ ನನಗೆ ಏನು ಅಂತ ಗೊತ್ತಾಗಿಲ್ಲ, ಅಲ್ಲಿ ಬರ್ದಿದ್ದಾರೆ ಬಟ್ ನನಗೆ ಗೊತ್ತಾಗಿಲ್ಲ. ಆ್ಯಂಡ್ ಎಸ್, ಇವಾಗ ಒಂದು ಎಕ್ಸೈಟಿಂಗ್ ಪಾರ್ಟ್ ತೋರಿಸ್ತೀನಿ ನಿಮಗೆ. ಇದೆ ನೋಡಿ ನನ್ನ ಮಗುವಿನ ಮುಖ, ಮೂಗು, ಬಾಯಿ, ಕಣ್ಣು, ಕೈ ಇಟ್ಕೊಂಡಿದ್ದಾರೆ ಅನಿಸುತ್ತೆ. ಸೊ ಇದು ನನ್ನ ಮಗುವಿನ ಮುದ್ದಾದ ಮುಖ. ಸೊ ಡಾಕ್ಟರ್ ಸೈಡ್ ಕ್ಯೂಟ್ ಬೇಬಿ ಅಂತ. ಸೊ ಖುಷಿ ಆಯಿತು. ಸೊ ಇದು ನನ್ನ ಸ್ಕ್ಯಾನ್ ರಿಪೋರ್ಟ್. ಆ್ಯಂಡ್ ಮುಂದಿನ ಸ್ಕ್ಯಾನಲ್ಲಿ ಸಿಗ್ತೀನಿ ನಿಮಗೆ. ಥ್ಯಾಂಕ್ ಯು.